ಮದುರೈ ಬಳಿಯ ವಿಲ್ಲಿಪುತ್ತೂರಿನ ವೈಷ್ಣವ ಸಂತ ಪೆರಿಯಾಳ್ವಾರ್ ಅವರು ಮಗು ಬೇಕೆಂದು ಲಕ್ಷ್ಮೀದೇವಿಯನ್ನ ಪ್ರಾರ್ಥಿಸುತ್ತಾರೆ. ಆಡಿ ಮಾಸದ ಪೂರ್ಣಿಮಾ ನಕ್ಷತ್ರದಂದು ತುಳಸಿ ಗಿಡದ ಕೆಳಗೆ ಹೆಣ್ಣು ಮಗುವೊಂದು ಕಾಣಿಸಿಕೊಳ್ಳುತ್ತದೆ. ಈ ಮಗು ಲಕ್ಷ್ಮೀದೇವಿಯ ಪ್ರಸಾದ ಎಂದು ತಿಳಿದು ಮಗುವನ್ನ ಮನೆಗೆ ಎತ್ತಿಕೊಂಡು ಹೋಗುತ್ತಾರೆ. ಮಗು ಸುಂದರವಾದ ಹೆಣ್ಣು ಮಗುವಾಗಿರುತ್ತದೆ. ಆ ಮಗುವಿಗೆ ಕೋಥೈ ಎಂದು ಹೆಸರಿಡುತ್ತಾರೆ. ಕೋಥೈ ಎಂದರೆ ಗೋದಾದೇವಿ, ಭೂದೇವಿಯ ಸ್ವರೂಪ ಎಂದರ್ಥ. ಪೆರಿಯಾಳ್ವಾರ್ ತನ್ನ ಪ್ರೀತಿಯ ಕೃಷ್ಣದೇವರ ಮಹಿಮಾ ಕಥೆಗಳನ್ನು, ತಮಿಳು ಸಾಹಿತ್ಯಗಳನ್ನು ಗೋದಾದೇವಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಉಪದೇಶಿಸಿದ್ದರು. ಇದರಿಂದ ಗೋದಾದೇವಿಗೆ ಚಿಕ್ಕ ವಯಸ್ಸಿನಲ್ಲಿಯೇ ಭಗವಂತರ ಮೇಲೆ ಪ್ರೀತಿ ಭಕ್ತಿ ಹೆಚ್ಚಾಗಿ ಸದಾ ಅವರನ್ನೇ ಆರಾಧನೆ ಮಾಡುತ್ತಿದ್ದರು. ಕೃಷ್ಣದೇವರನ್ನು ಅತಿಯಾಗಿ ಪ್ರೀತಿಸುತ್ತಾ ಅವರನ್ನೇ ಮದುವೆಯಾಗಲು ನಿರ್ಧರಿಸಿದರು. ಪೆರಿಯಾಳ್ವಾರ್ ಅವರು ಪ್ರತಿದಿನ ಕೃಷ್ಣದೇವರಿಗೆ ಹೂವುಗಳನ್ನು ಸಂಗ್ರಹಿಸಿ ಮಾಲೆಯನ್ನು ತಯಾರಿಸಿ ಭಗವಂತನಿಗೆ ಅರ್ಪಿಸುತ್ತಿದ್ದರು.